ಸೊ ಈ ಒಂದು ಪಂಚಕರ್ಮದ ಚಿಕಿತ್ಸೆಗಳಿಂದ ಆಗುವಂತ ಬೆನಿಫಿಟ್ಸ್ ಹೇಳ್ತಾ ಇದ್ರಿ. ಬರೀ ಹೆಲ್ತ್ ಪ್ರಾಬ್ಲಮ್ ಇರೋರು ಅಷ್ಟೇ ಅಲ್ಲ, ರಿಲ್ಯಾಕ್ಸೇಷನ್ ಬೇಕು, ಸ್ಟ್ರೆಸ್ ಫ್ರೀ ಆಗಬೇಕು ಅಂತಂದ್ರೂ ಕೂಡ ಪಂಚಕರ್ಮ ನೀವು ತಗೊಳ್ಬಹುದು ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲೇಂದ್ರೂ ಪಥ್ಯಗಳಿರುತ್ತಾ, ನಮಗೆ ಆಹಾರ ಅನ್ನೋಂಥದ್ದನ್ನ ನೀಡಲ್ವಾ, ಬರೀ ಲಿಕ್ವಿಡ್ ಡಯಟ್ ಇರುತ್ತಾ, ಇದೆಲ್ಲ ಕೂಡ ಪ್ರಶ್ನೆಗಳು ಬರುತ್ತೆ. ಏನ್ ಹೇಳ್ತೀರ? ಪಂಚಕರ್ಮಗಳನ್ನ ಮಾಡುವಾಗ ಒಂದಿಷ್ಟು ಪಥ್ಯಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ. ಅಂದರೆ ಅದರಲ್ಲಿ ಲೈಟ್ ಫುಡ್, ಮಂಡ, ಪೇಯ, ವಿಲೇಪಿ ಆ ರೀತಿಯಲ್ಲಿ ಹೇಳ್ತೀವಿ ನಾವು. ಅಂದರೆ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಗಂಜಿ, ಈ ರೀತಿಯ ಕಿಚಡಿ, ಈ ರೀತಿಯ ರಸಮು, ಈ ರೀತಿಯ ಒಂದು ಫುಡ್, ಹೌದು, ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫುಡ್ಗಳನ್ನು ಈ ಪಂಚಕರ್ಮದ ಸಮಯದಲ್ಲಿ ಹೇಳ್ತೀವಿ. ಆಮೇಲೆ ಪಂಚಕರ್ಮ ಈಗ ಹೋಮನ ಮಾಡ್ತಿದ್ದ ಅದಾದಮೇಲೆ ಒಂದು ವಾರದ ತನಕನೂ ಲೈಟ್ ಫುಡ್ಗಳನ್ನು ಅಡ್ವೈಸ್. ಯಾಕಂದರೆ ಚಿಕಿತ್ಸೆ ಯಾರು ಪಥ್ಯ ಮಾಡೋದಿಲ್ಲ ಅವನಿಗೆ ಚಿಕಿತ್ಸೆ ಅವಶ್ಯಕತೆನೇ ಇಲ್ಲ, ಯಾರು ಪಥ್ಯ ಮಾಡ್ತಾನೆ ಅವನಿಗೆ ಚಿಕಿತ್ಸೆನೇ ಬೇಡ, ಆ ರೀತಿಯಲ್ಲಿ. ಸೊ ಇದನ್ನು ಏನಂತೇಳಿ ಹೇಳಿದರೆ ಆಹಾರದ ಅಥವಾ ಪಥ್ಯ ಅನ್ನುವಂಥದ್ದು ಪಂಚಕರ್ಮದಲ್ಲಿ ಭಾಳಷ್ಟು ಮುಖ್ಯ ಆಗಿರ್ತದೆ. ಅದನ್ನು ಫಾಲೋ ಮಾಡಿದರೆ ಒಳ್ಳೆಯ ಒಂದು ರಿಸಲ್ಟ್ಸ್ಗಳು ಬರ್ತದೆ. ಸೊ ಒಂದು ವೇಳೆ ಪಥ್ಯ ಫಾಲೋ ಮಾಡಲಿಲ್ಲ, ಆಹಾರ ಕ್ರಮಗಳನ್ನು ಸರಿಯಾಗಿ ಫಾಲೋ ಮಾಡಲಿಲ್ಲ ಅಂತೇಳಿ ಹೇಳಿದವಾಗ ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ಸ್ಗಳು ಭಾಳ ಕಷ್ಟ ಆಗಿಬಿಡುತ್ತೆ, ಅಥವಾ ಸ್ಲೋ ಆಗ್ಬೋದು. ಸ್ಲೋ ಆಗುತ್ತೆ ಖಂಡಿತವಾಗ್ಲೂ. ಸೊ ಪಥ್ಯ ಭಾಳ ಮುಖ್ಯ. ಓಕೆ, ಸೊ ಪಂಚಕರ್ಮ ಜೊತೆಗೆ ಆಯುರ್ವೇದನಲ್ಲಿ ಪಥ್ಯ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ನೀವು ಖಂಡಿತ ಪಂಚಕರ್ಮ ಚಿಕಿತ್ಸೆಗೆ ಜಾಯ್ನ್ ಆದಾಗ ಯಾವ ರೀತಿ ಡಯಟ್ ಅನ್ನುವಂಥದ್ದು ನಿಮಗೆ ಅವಶ್ಯಕತೆ ಇರುತ್ತೆ ಅಂತ ಇಂಡಿವಿಜುವಲ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇದರ ಬಗ್ಗೆ ಮಾಹಿತಿ ಬೇಕು, ಟ್ರೀಟ್ಮೆಂಟ್ಸ್ನ ಪಡೆದುಕೊಳ್ಬೇಕು ಅಂತಂದ್ರೆ ಚಿತ್ರಕೂಟ ಆಯುರ್ವೇದ ಉಡುಪಿನಿಗೆ ನೀವು ನೇರವಾಗಿ ಭೇಟಿ ನೀಡಬಹುದು. ಸೊ ಈ ಒಂದು ಪಂಚಕರ್ಮನ ಹೊರತುಪಡಿಸಿ ಅಂದ್ರೆ ಬೇರೆ ಏನಾದರೂ ಚಿಕಿತ್ಸೆಗಳು ಆಯುರ್ವೇದನಲ್ಲಿ ಇದ್ರ ಬಗ್ಗೆ ತಿಳಿಸೋದು? ಖಂಡಿತವಾಗ್ಲೂ ಪಂಚಕರ್ಮ ಹೊರತುಪಡಿಸಿ ಹಲವಾರು ಚಿಕಿತ್ಸೆಗಳು ಆಯುರ್ವೇದದಲ್ಲಿದೆ. ಬಾಹ್ಯ ಚಿಕಿತ್ಸೆಗಳನ್ನು ನಾವು ಏನು ಹೇಳ್ತೀವಿ, ಉದಾಹರಣೆಗೆ ನಾವು ಒಂದು ಬೈ ಒಂದು ಹೇಳ್ತಾ ಹೋದರೆ ಈಗ ಪತ್ರಪಿಂಡ ಸ್ವೇದ ಅಂತೇಳಿ ಹೇಳಿ, ಅಂದರೆ ಅದನ್ನು ಸಾಧಾರಣವಾಗಿ ಒಂದು ನೋವು ನಿವಾರಣೆಗೆ ನಾವು ಅದನ್ನು ಮಾಡ್ತೀವಿ, ಅಥವಾ ಮಸಲ್ಸ್ಗಳ ರಿಲ್ಯಾಕ್ಸೇಷನ್ ಇದಕ್ಕೆ ಮಾಡ್ತೀವಿ. ಅದಲ್ಲದೆ ಆಸ್ಟಿಯೋ ಆರ್ಥ್ರೈಟಿಸ್ಗಳನ್ನು ಚೇಂಜಸ್ಗಳಲ್ಲಿ ಅದನ್ನು ಮಾಡ್ತೀವಿ, ಅಂದರೆ ಮೂಳೆ ಸವೆತದಂತಹ ಸಮಸ್ಯೆಗಳಲ್ಲಿ ಮಾಡ್ತೀವಿ, ಅಥವಾ ನೆಕ್ ಪೇನ್ ಅಂತ ಸಮಸ್ಯೆಗಳಲ್ಲಿ ಮಾಡ್ಬೋದು. ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಎಲೆಗಳನ್ನು ಕಲೆಕ್ಟ್ ಮಾಡ್ತೀವಿ, ಎಲೆಗಳಿಂದ ಅದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಪೊಟ್ಟಲಿ ರೀತಿಯಲ್ಲಿ ಮಾಡ್ತೀವಿ, ಬಾಲ್ ರೀತಿಯಲ್ಲಿ ಮಾಡಿಬಿಟ್ಟು ಅಭ್ಯಂಜನ ಮಾಡಿಬಿಟ್ಟು ಅದಕ್ಕೆ ದೇಹದ ಮೇಲೆ ಶಾಖಗಳನ್ನು ಕೊಡುವಂಥದ್ದು, ಇದನ್ನು ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು ಒಂದು 10 ರಿಂದ 12 ಬೇರೆ ಬೇರೆ ಜಾತಿಯ ಔಷಧಿಯ ಮೂಲಿಕೆಗಳ ಎಲೆಗಳನ್ನು ಅದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಇದನ್ನು ಪತ್ರಪಿಂಡ ಸ್ವೇದ ಅಂತ. ಹಾಗೆ ಜಂಬೀರ ಪಿಂಡ ಸ್ವೇದ ಅಂತ. ಜಂಬೀರ ಅಂತ ಹೇಳಿದ್ರೆ ಬಿಗ್ ವೆರೈಟಿ ಆಫ್ ಒಂದು ಲೆಮನ್ ಇದೆ, ಆ ಲೆಮನ್ ಯೂಸ್ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಜಂಬೀರ ಪಿಂಡ ಸ್ವೇದ ಅಂತ ಹೇಳಿ, ಚೂರ್ಣಪಿಂಡ ಸ್ವೇದ ಅಂತ, ಧಾನ್ಯಾಮ್ಲ ದಾರ ಅಂತ ಹೇಳಿ. ಅದೇ ರೀತಿಯಲ್ಲಿ ಈಗ ಅಕ್ಷಿತರ್ಪಣ ಅಂತ, ಶಿರೋದಾರ, ಇದು ಪ್ರಾಯಶಃ ಎಲ್ಲರೂ ಕೇಳಿರ್ತೀರ. ಹಾಗೆ ಷಷ್ಟಿಕ ಶಾಲಿಪಿಂಡ ಸ್ವೇದ ಅಂತೇಳಿ ಹೇಳಿ, ಅಂದರೆ ಒಂದು ಅಕ್ಕಿ ಇರ್ತದೆ, ಜನರಲ್ ಆಗಿ ರೈಸ್ ಅನ್ನುವಂಥದ್ದು ಬೆಳೀಲಿಕ್ಕೆ 90 ರಿಂದ 100-110 ದಿವಸ ತಗೊಂಡ್ರೆ ಸ್ಪೆಷಲ್ ಒಂದು ವೆರೈಟಿ ರೈಸ್ ಇರ್ತದೆ, ಅದು 60 ದಿವಸದಲ್ಲಿ ಬೆಳೀತದೆ. ಆ ರೈಸಿಗೆ ಹಾಲು ಮತ್ತು ಬೇರೆ ಬೇರೆ ಗಿಡಗಳ ಕಷಾಯಗಳನ್ನು ಬಾಯ್ಲ್ ಮಾಡಿಕೊಂಡು ಅದನ್ನು ಅನ್ನ ಮಾಡ್ಕೊಂಡ್ಬಿಟ್ಟು ಅದರ ಒಂದು ಲೇಪನ ಕರ್ಮವನ್ನು ಮಾಡುವಂಥದ್ದು ಇರ್ಬೋದು, ಅದನ್ನು ಷಷ್ಟಿಕ ಶಾಲಿಪಿಂಡ ಸ್ವೇದ ಅಂತೀವಿ. ಸೊ ಈ ರೀತಿಯ ಹಲವಾರು ಚಿಕಿತ್ಸೆ, ಅಗ್ನಿಕರ್ಮ ಅಂತೇಳಿ ಹೇಳಿ ಭಾಳಷ್ಟು ಸಹಾಯಕ ಆಗುವಂತಹ ಒಂದು ಚಿಕಿತ್ಸೆ ಇರ್ಬೋದು. ಸೊ ಇದೆಲ್ಲ ಭಾಳಷ್ಟು ವೆರೈಟಿಯಾದ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಲಭ್ಯವಿದೆ ಪಂಚಕರ್ಮವನ್ನು ಹೊರತುಪಡಿಸಿ. ಇದೆಲ್ಲ ಇಂಡಿವಿಜುವಲೈಸ್ಡ್ ಆಗುತ್ತೆ, ಅಂದರೆ ಎಲ್ರಿಗೂ ಇದೇ ಲೈನ್ ಆಫ್ ಟ್ರೀಟ್ಮೆಂಟು, ಇದೇ ಲೈನ್ ಆಫ್ ಮೆಡಿಸಿನ್ಸು ಅಂತೇಳಿ ಹೇಳೋಕ್ಕಾಗಲ್ಲ. ಅವರಿಗೆ ಕೆಲವೊಬ್ಬರಿಗೆ ಆ ಚಿಕಿತ್ಸೆಗಳನ್ನು ಅದು ಕೊಡಬಾರ್ದಾಗಿರುತ್ತೆ. ಅಂದರೆ ಅವರ ಏಜು, ಅವರ ಹಿಸ್ಟ್ರಿ ಎಲ್ಲವೂ ಬೇಕು. ಅವರ ಡಿಸೀಸು, ಅವರ ಏಜು, ಅವರ ಹಿಸ್ಟ್ರಿ, ಅವರ ಇರುವಂತಹ ಪ್ಲೇಸು, ಅದೆಲ್ಲದೂ ಮ್ಯಾಟರ್ ಆಗಿರ್ತದೆ. ಸೊ ಅವರ ಒಬ್ಬ ರೋಗಿಯಾಗಿ ಅಥವಾ ಒಬ್ಬ ವ್ಯಕ್ತಿ ಬಂದ ತಕ್ಷಣ ಅವರನ್ನು ನಾವು ಅವರ ದೇಹ ಪ್ರಕೃತಿ, ಅವರ ಒಂದು ಸಮಸ್ಯೆಗಳನ್ನ ಅನಲೈಸಿಸ್ ಮಾಡಿಬಿಟ್ಟು ಅವರಿಗೆ ಯಾವ ಚಿಕಿತ್ಸೆ ಬೇಕು, ಯಾವುದು ಸೂಕ್ತ ಆಗ್ತದೆ ಅದನ್ನು ನೋಡಿಬಿಟ್ಟು ಆ ಚಿಕಿತ್ಸೆಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಅದು ಭಾಳಷ್ಟು ಎಫೆಕ್ಟಿವ್ ಆಗಿದೆ. ಅಂದರೆ ಇದು ಆಯುರ್ವೇದ ಚಿಕಿತ್ಸೆ, ಪ್ರತಿಯೊಂದು ಆಯುರ್ವೇದ ಚಿಕಿತ್ಸೆಗಳನ್ನುವಂಥದ್ದು ಇಂಡಿವಿಜುವಲೈಸ್ಡ್ ಆಗಿರ್ತದೆ. ಇದು ಎಲ್ರಿಗೂ ಒಂದೇ ರೀತಿಯ ಚಿಕಿತ್ಸೆ ಅಂತೇಳಿ ಹೇಳಿ ಪರ್ಸನ್ ಎ ಬಂದವನಿಗೂ ಒಂದೇ, ಪರ್ಸನ್ ಝಡ್ ಬಂದವನಿಗೂ ಒಂದೇ ಆಗಿರೋದಿಲ್ಲ. ಸೊ ಎಲ್ಲ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇಂಡಿವಿಜುವಲೈಸ್ಡ್ ಆಗಿರ್ತದೆ. ಸೊ ಅದಕ್ಕನುಗುಣವಾಗಿ ಚಿಕಿತ್ಸೆಗಳನ್ನು ಕೊಡ್ತಾ ಹೋದರೆ ಭಾಳಷ್ಟು ಎಫೆಕ್ಟಿವ್ ಆದಂತಹ ರಿಸಲ್ಟ್ಸ್ಗಳು ಬರಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ನಮಗೆ ಕಾರ್ಯಕ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಇಂಪಾರ್ಟೆನ್ಸ್ ಏನು, ಯಾರೆಲ್ಲ ತಗೊಳ್ಬಹುದು ಅಂತ ತಿಳಿಸಿದ್ರಿ. ಇನ್ನು ಚಿತ್ರಕೂಟ ಆಯುರ್ವೇದನಲ್ಲಿ
ಸೊ ಇದೇ ಪಂಚಕರ್ಮ ಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ, ಹೇಗಿರುತ್ತೆ ಇದರ ಒಂದು ಟ್ರೀಟ್ಮೆಂಟ್? ಚಿತ್ರಕೂಟ ಆಯುರ್ವೇದದಲ್ಲಿ ಈ ಪಂಚಕರ್ಮ ಚಿಕಿತ್ಸೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಜಾಸ್ತಿ ಆಗಿರ್ತದೆ. ಹಾ. ಅವರ ಲೈಫ್ ಸ್ಟೈಲು, ಅವ್ರು ಎಷ್ಟೊತ್ತಿಗೆ ಹೇಳಬೇಕು, ಅವರು ಏನೆಲ್ಲ ಮಾಡಬೇಕು, ಅಲ್ಲಿ ಸ್ನೇಹಪಾನ ಅಂತ ಹೇಳಿದ್ರೆ ಅಂದರೆ ಮೆಡಿಕೇಟೆಡ್ ಗೀ ಕೊಡ್ತೀವಿ, ಆವಾಗ ಅವರು ಸೂರ್ಯನ ಬೆಳಕಿಗೆ ಹೋಗ್ಲಿಕ್ಕಿಲ್ಲ, ಮಳೆಯಲ್ಲಿ ಹೋಗ್ಲಿಕ್ಕಿಲ್ಲ, ಹಗಲು ಹೊತ್ತಲ್ಲಿ ನಿದ್ದೆ ಮಾಡಲಿಕ್ಕಿಲ್ಲ, ಆ ರೀತಿಯ ಒಂದಿಷ್ಟು ಪ್ರೋಟೋಕಾಲ್ಸ್ಗಳೆಲ್ಲ ಇರ್ತದೆ. ಅವರು ಸ್ಟ್ರೆಸ್ ಆಗಿರ್ಲಿಕ್ಕಿಲ್ಲ, ಜಾಸ್ತಿ ಮೊಬೈಲ್ಸ್ಗಳನ್ನ ಯೂಸ್ ಮಾಡಲಿಕ್ಕಿಲ್ಲ, ಜಾಸ್ತಿ ಮಾತಾಡಲಿಕ್ಕಿಲ್ಲ, ಜಾಸ್ತಿ ಎಕ್ಸಸೈಸ್ ಮಾಡಲಿಕ್ಕಿಲ್ಲ. ಆ ರೀತಿಯಲ್ಲಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಯುರ್ವೇದ ಅದನ್ನು ಫ್ರೇಮ್ವರ್ಕ್ ಮಾಡಿದೆ ಆಲ್ರೆಡಿ. ಸೊ ಆ ಎಲ್ಲ ಇದನ್ನು ಕರೆಕ್ಟಾಗಿ ಮಾಡ್ಕೊಂಡು ಆಮೇಲೆ ಪಥ್ಯದ ಆಹಾರ. ಯಾಕಂದರೆ ಚಿತ್ರಕೂಟಕ್ಕೆ ಹೋದ ನಂತರ ನಿಮ್ಗಲ್ಲಿ ಮೊಬೈಲ್ ಕನೆಕ್ಟಿವಿಟಿ ಸರಿಯಾಗಿ ಸಿಗಲ್ಲ. ಒಂದು ಹೋಟೆಲು, ಒಂದು ಟೀ ಕುಡಿಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ 3 ಕಿಲೋಮೀಟರ್ಸ್ ನೀವು ಹೋಗಬೇಕು. ಅಲ್ಲಿ ಹೋಗ್ಲಿಕ್ಕೂ ಸಹ ನಿಮ್ಗೆ ವ್ಯವಸ್ಥೆಗಳಿರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ತುಂಬ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿಯಾಗಿಯೇ ಈ ಪಂಚಕರ್ಮದ ವಿಷಯ ಬಂದಾವಾಗ ಒಂದು ಯಥಾವತ್ತಾಗಿ ಅಥವಾ ಒಂದು ಕ್ಲಾಸಿಕಲ್ ವೇಯಲ್ಲಿ ಆ ಚಿಕಿತ್ಸೆಗಳನ್ನು ಮಾಡುವಂಥದ್ದು ನಾವು ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಖಂಡಿತವಾಗ್ಲು. ಸೊ ಎಲ್ಲೋ ಒಂದು ಕಡೆ ಚಿತ್ರಕೂಟ ಆಯುರ್ವೇದನಲ್ಲಿ ನೀವು ಪಂಚಕರ್ಮ ಚಿಕಿತ್ಸೆಯನ್ನ ಪಡ್ಕೊಂಡ್ರಿ ಅಂತಂದ್ರೆ ಖಂಡಿತ ಅದ್ರ ಒಂದು ಎಫೆಕ್ಟ್ ಅಥವಾ ರಿಸಲ್ಟ್ಸ್ ನಿಮಗೆ ಸಿಕ್ಕುತ್ತೆ ಅಂತ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಜೊತೆಗೆ ಅಪಾಯಿಂಟ್ಮೆಂಟ್ಸ್ನ ತಗೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಸೊ ಈಗಲೇ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಬಹುದು. ಸೊ ಚಿಕಿತ್ಸೆಯ ನಂತರ ಡಾಕ್ಟರ್ ಅಂದ್ರೆ ಪಂಚಕರ್ಮ ಆದ್ಮೇಲೆ ಕೂಡ ಪಥ್ಯಗಳು ಫಾಲೋ ಮಾಡಬೇಕಾಗತ್ತಾ, ಹೇಗೆ ಆಹಾರಗಳು ತಗೊಳ್ಬೇಕು ಅಂತ ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ? ಇದ್ರ ಬಗ್ಗೆ ತಿಳಿಸೋದಾದ್ರೆ. ಪಂಚಕರ್ಮ ಅನ್ನುವಂಥದ್ದು ನಾವು ಅಗ್ನಿ ಚಿಕಿತ್ಸೆ ಅಂತೇಳಿ ಹೇಳ್ತೀವಿ. ನಮ್ಮ ಡೈಜೆಸ್ಟಿವ್ ಫೈರನ್ನು ರೆಕ್ಟಿಫಿಕೇಷನ್ ಮಾಡ್ಕೊಳ್ಳೋದು, ಅದನ್ನು ಸರಿಯಾಗಿ ಸಮ ಅಗ್ನಿ ಅಂದರೆ ಆ ಡೈಜೆಸ್ಟಿವ್ ಫೈರನ್ನು ಒಂದು ಸರಿ ಲೆವೆಲಲ್ಲಿ ಇಡಲಿಕ್ಕೆ ಪೂರಕವಾದಂಥ ಚಿಕಿತ್ಸೆ. ಒಂದು ಸಣ್ಣ ಬೆಂಕಿ ಇದೆ, ಅಣುರಗ್ನಿ. ಆವಾಗ ನೀವು ಹೆವಿ ಆಗಿರುವಂಥ ದಪ್ಪದ ಒಂದು ಕಟ್ಟಿಗೆ ಅದರಲ್ಲಿ ಹಾಕಿದರೆ ಆ ಬೆಂಕಿ ಜ್ವಲನ ಆಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸಣ್ಣ ಸಣ್ಣ ಪೀಸ್ಗಳು, ಮರದ ಪೀಸ್ಗಳನ್ನು ಅದರ ಹತ್ತಿರ ಇಡ್ತಾ ಹೋದರೆ ಆ ಬೆಂಕಿ ಅನ್ನುವಂಥದ್ದು ಸ್ಲೋ ಆಗಿ ಜ್ವಲನ ಆಗುತ್ತೆ. ಅದೇ ರೀತಿಯಲ್ಲಿ ಈ ಪಂಚಕರ್ಮ ಆದ ನಂತರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನುವಂಥದ್ದು ಕಂಪ್ಲೀಟಾಗಿ ಹೊಸ ಒಂದು ರೂಪವನ್ನು ತಾಳ್ತದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಡ್ಡಿಗಳನ್ನು ಅಂದರೆ ಅಗ್ನಿಯನ್ನು ಸಣ್ಣ ಸಣ್ಣ ರೀತಿಯಲ್ಲಿ ಇಡುವಂಥದ್ದು. ಅಂದರೆ ಆ ಕಡ್ಡಿನ ಹೇಗಿಟ್ಟ ಹಾಗೆ ನಮ್ಮ ಜೀರ್ಣಕ್ರಿಯೆಗೆ ಲೈಟ್ ಆಗಿರುವಂತಹ ಫುಡ್ಗಳನ್ನು ನಿಧಾನ ಕೊಡ್ತಾ ಬಂದು ಒಂದು ವೀಕಲ್ಲಿ ಅವರು ನಾರ್ಮಲ್ ಫುಡ್ಡಿಗೆ ಅವರು ಬರಬೇಕು. ಆವಾಗ ಮಾತ್ರ ಅದರ ಒಂದು ಎಫೆಕ್ಟಿವ್ನೆಸ್ ಇರ್ತದೆ. ಪಂಚಕರ್ಮ ಇವತ್ತು ಕಂಪ್ಲೀಟಾಗಿ ಪಂಚಕರ್ಮ ಏನು ಒಂದು ವಿರೇಚನ ಮಾಡ್ದ, ನಾಳೆ ಸರಿಯಾಗಿ ಹೋಗಿ ಅಲ್ಲಿ ಬೆಳೆದಿರುವಂತಹ ಹೆವಿ ಫುಡ್ಗಳನ್ನು ತಗೊಂಡ್ರೆ ಪಂಚಕರ್ಮ ಮಾಡಿನೂ ಎಳ್ಳಷ್ಟು ಅದರ ಯೂಸ್ಗಳೇ ಇಲ್ಲ. ಸೊ ಮಾಡಿದ ಮೇಲೆ ಅದರ ಪರ್ಫೆಕ್ಟಾಗಿ ಮಾಡಬೇಕು, ಅದರ ಅಟ್ಲೀಸ್ಟ್ ಅದರ ಉಪಯೋಗ ಅವರಿಗೆ ಆಗಬೇಕು. ಈ ರೀತಿಯಲ್ಲಿ ಅವರ ಶಿಸ್ತಿನ ಜೀವನ ಕ್ರಮವನ್ನು ಪಂಚಕರ್ಮದ ನಂತರ ಫಾಲೋ ಮಾಡಿದರೆ ಉಪಯೋಗದಕ್ಕಿಂತ ಅದರ ನೆಗೆಟಿವ್ ಎಫೆಕ್ಟ್ಸ್ಗಳೇ ಜಾಸ್ತಿ ಆಗುತ್ತೆ. ಸೊ ಪಂಚಕರ್ಮ ಮಾಡೋದ್ರಾಗ ಖಂಡಿತವಾಗಲೂ ನಮ್ಮ ಆಹಾರ ಕ್ರಮ ಅಂದರೆ ಬಹಳ ಮುಖ್ಯ ಆಗಿರ್ತದೆ. ಲೈಟ್ ಫುಡ್ಡು ಏನು ನಾವು ಗೈಡ್ ಮಾಡ್ತೀವಿ ಆ ಫುಡ್ಡನ್ನು ನೆಕ್ಸ್ಟ್ 1 ವೀಕು ಅಥವಾ 10 ಡೇಸು ಎಷ್ಟೋ ಹೇಳಿರ್ತೀವಿ ನಾವು ಅವರ ರೋಗಿಯ ಒಂದು ಸಮಸ್ಯೆಗೆ ಅನುಗುಣವಾಗಿ ಆ ರೀತಿಯಲ್ಲಿ ಫಾಲೋ ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ಹಾಗೆ ಫಾಲೋ ಮಾಡಿದರೆ ಮಾತ್ರ ಆರೋಗ್ಯಯುತವಾಗಿರಲಿಕ್ಕೆ ಸಾಧ್ಯ ಇದೆ. ಓಕೆ, ಇನ್ನು ಪ್ರಕೃತಿಯ ಮಡಿಲಲ್ಲಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳೋದ್ರ ಬಗ್ಗೆ ನಮಗೆ ಕಳೆದ ಕಾರ್ಯಕ್ರಮಗಳಲ್ಲಿ ನೀವು ತಿಳಿಸಿದ್ದೀರಾ. ಈ ಒಂದು ಪಂಚಕರ್ಮ ತಗೊಳ್ಳುವಾಗ ಕೂಡ ಯೋಗ ಆಗಿರ್ಬೋದು, ವಾಕ್ ಆಗಿರ್ಬೋದು, ಅಲ್ಲಿಯೇ ಮಾಡ್ಕೊಳ್ಬಹುದಾ, ಹೇಗೆ? ಹೌದು, ಖಂಡಿತವಾಗ್ಲೂ ಅಲ್ಲಿಯೇ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಿದ್ದೇವೆ. ಸೊ ಅಲ್ಲಿಯೇ ಯೋಗದ ಅಭ್ಯಾಸ ಇರ್ಬೋದು ಅಥವಾ ವಾಕಿಂಗ್ನ ಅಭ್ಯಾಸ, ಅಲ್ಲಿ ಯೋಗ ಎಲ್ಲ ಸ್ವಲ್ಪ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಅವಾಗ ಈಗ ಪಂಚಕರ್ಮ ಕೆಲವೊಂದು ಚಿಕಿತ್ಸೆಗಳನ್ನು ಪಡೆಯುವಾಗ ಯೋಗ ಇಲ್ಲ, ನೀವು ಹೋಗೋದು ಬೇಡ, ನೀವು ಇದು ಮಾಡೋದು ಬೇಡ, ಆ ರೀತಿಯಲ್ಲಿ ಅವರ ಸಮಸ್ಯೆಗೆ ಅನುಗುಣವಾಗಿ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀವಿ. ಸುಸ್ತೇನಾದ್ರೂ ಆಗುತ್ತಾ ಡಾಕ್ಟರ್ ಪಂಚಕರ್ಮ ತಗೊಳ್ಳುವಾಗ? ಸ್ವಲ್ಪ ಎನರ್ಜಿ ಲಾಸ್. ಅದಕ್ಕೋಸ್ಕರ ನೀವು ಹೊರಗಡೆ ಹೋಗಬೇಡಿ, ರಿಲ್ಯಾಕ್ಸ್ ಆಗಿರಿ, ಮೆಂಟಲಿ ಮತ್ತು ಫಿಸಿಕಲಿ ರಿಲ್ಯಾಕ್ಸ್ ಆಗಿರಿ ಅಂತೇಳಿ ಹೇಳಲಿಕ್ಕೆ ಕಾರಣನೇ ಅದು. ಯಾವುದೇ ಕಾರಣಕ್ಕೂ ಇದು ಶಿಕ್ಷೆ ಆಗಬಾರ್ದು. ಒಂದಿಷ್ಟು ಜನರಿಗೆ ಅದು ಶಿಕ್ಷೆ ಆಗಿಬಿಡುತ್ತೆ. ಅಂದರೆ ಫೋರ್ಸ್, ಮನೆಯವರ ಫೋರ್ಸಿಗೋ ಅಥವಾ ಗಂಡನ ಫೋರ್ಸಿಗೋ ಅಥವಾ ಹೆಂಡತಿಯ ಫೋರ್ಸಿಗೋ ಗಂಡ ಬಂದಾವಾಗ ಅದು ಏನು ಅವರು ಇಷ್ಟಪಟ್ಟು ಪಡೆದೇ ಇದ್ದಾವಾಗ ಈ ರೀತಿಯ ಜೀವನ ಕ್ರಮ, ಈ ರೀತಿಯ ಆಹಾರ ಕ್ರಮಗಳನ್ನೆಲ್ಲ ಆಲ್ ಆಫ್ ಎ ಸಡನ್ ಅವರು ಬಂದಾವಾಗ ಇದೊಂದು ಶಿಕ್ಷೆ ಆಗಿ ಅವರಿಗೆ ಆಗ್ಬಿಡುತ್ತೆ. ಸೊ ಪಂಚಕರ್ಮ ನಂತರ ನಮ್ಗೇನಾದ್ರೂ ದೇಹದ ತೂಕ ಕಡಿಮೆ ಆಗಿರುತ್ತಾ, ಆಗುವ ಸಾಧ್ಯತೆಗಳಿರುತ್ತಾ? ಖಂಡಿತವಾಗ್ಲೂ ದೇಹದ ತೂಕ ಅನ್ನೋದು ಒಳ್ಳೆ ರೀತಿಯಲ್ಲಿ ಪಂಚಕರ್ಮದ ನಂತರ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಕೆಲವು ನಾವು ನೋಡ್ತೀವಿ 5 kg 7 kg ಆ ರೀತಿಯಲ್ಲಿ ಒಂದು ಕಡಿಮೆ ಆಗ್ತಾರೆ. ಕರೆಕ್ಟಾದ ಒಂದು ಆಹಾರ ಕ್ರಮ, ಕರೆಕ್ಟಾದಂತಹ ಒಂದು ಜೀವನ ಕ್ರಮ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ.